ಕಾಂಗ್ರೆಸ್ ಪಕ್ಷ ಯಾವಾಗಲೂ ಭಾರತೀಯ ಜನತಾ ಪಕ್ಷದ ನಗರಸಭೆಯಲ್ಲಿ ಅಧಿಕಾರವನ್ನು ಸಹಿಸಿಕೊಳ್ಳಕ್ಕಾಗದೆ ಸಾಕಷ್ಟು ಬಾರಿ ನಮ್ಮ ನಗರಸಭಾ ಸದಸ್ಯರನ್ನ ಕರೆದುಕೊಂಡೋಗಿ ನಗರಸಭಾ ಆಡಳಿತವನ್ನು ತಾವು ಮಾಡಿರೋದು ನೋಡಿದ್ವಿ. 13/8/2010 ನಡೆದಂಥ ಚುನಾವಣೆಯೊಳಗೆ ನಮ್ಮ ನಗರಸಭಾ ಸದಸ್ಯರು 6 ಜನರನ್ನ ತೆಗೆದುಕೊಂಡೋಗಿ ಅವತ್ತ ಕಾಂಗ್ರೆಸ್ ಪಕ್ಷ ನಗರಸಭೆ ಆಡಳಿತವನ್ನು ಮಾಡಿದ್ದು ತಮಗೆಲ್ಲ ಗೊತ್ತಿರ್ಬೋದು. ಅದು 2ನೇ ಅವಧಿಯ ಚುನಾವಣೆ. ಈಗೂ ಸಹಿತ ಭಾರತೀಯ ಜನತಾ ಪಕ್ಷ ಮೊದಲನೇ ಅವಧಿಯನ್ನು ಯಶಸ್ವಿಯಾಗಿ ನಡೆಸಿತಿ. 2ನೇ ಅವಧಿಗೆ ಏನು ಚುನಾವಣೆ ಘೋಷಣೆ ಆಗಿದೆ, ಇದನ್ನು ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತು ಆಡಳಿತ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಎಲ್ಲ ಸಾಕಷ್ಟು ಹುನ್ನಾರಗಳನ್ನು ದುರುದ್ದೇಶದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರು ಮತ್ತು ಕಾಂಗ್ರೆಸ್ ಮುಖಂಡರು ಇವತ್ತು ಹುನ್ನಾರವನ್ನು ಮಾಡ್ತಾಯಿದ್ದಾರೆ. ಅವರು 24/1/2022 ನಮ್ಮ ನಗರಸಭೆ 18 ಜನ ಸದಸ್ಯರು ಚುನಾಯಿತರು ಆದಾಗೂ ಸಹಿತ ಸಹಿಸಿಕೊಳ್ಳಾಗದೆ ಅವರು ಸುಮಾರು 4 ಜನ ಕಾಂಗ್ರೆಸ್ MLCಗಳ ಮತದಾರ ಪಟ್ಟಿಯನ್ನು ಸೇರಿಸಲಿಕ್ಕೆ ಅರ್ಜಿ ಕೊಟ್ಟಿದ್ದರು. ಅವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇತ್ತು. ಆದರೆ ಆಡಳಿತ ಇವತ್ತು ಪೂರ್ಣ ಮೆಜಾರಿಟಿ ನಮ್ಮ ನಗರಸಭೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿತ್ತು. ಆದರೂ ಒಟ್ಟು ಹೇಗಾದರೂ ಮಾಡಿ ಕಾಂಗ್ರೆಸ್ ಮೆಜಾರಿಟಿ ತೊಗೋಬೇಕಂತೇಳಿ ಕಾಂಗ್ರೆಸ್ MLCಗಳನ್ನ ಹೆಸರು ಸೇರ್ಪಡೆ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಏನಾದರೂ ಒಂದು ಹುನ್ನಾರವನ್ನು ನಡೆಸ್ತಾ ಇರ್ತಾರೆ. ಅವತ್ತು ಇನ್ನು ಅಸಿಸ್ಟೆಂಟ್ ಕಮಿಷನರು ಎಲ್ಲ ತಿರಸ್ಕಾರ ಮಾಡಿದ್ದಕ್ಕಾಗಿ ಮತ್ತೆ ನಾವು ಭಾರತೀಯ ಜನತಾ ಪಕ್ಷ ನಗರಸಭೆ ಅಧಿಕಾರಕ್ಕೆ ಬಂದಿದ್ದು ತಮಗೆಲ್ಲ ಗೊತ್ತಿರ್ಬೋದು. ಅದೇ ರೀತಿ ಮತ್ತೆ ಇವತ್ತಿನ ದಿನಮಾನಗಳಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕಂತೇಳಿ ಒಂದು ಉದ್ದೇಶಕ್ಕಾಗಿ ಏನು 54 ವಕಾರ ಸಾಲುಗಳ ಟರಾವ್ ಏನು ಪಾಸ್ ಆಗಿದೆ, ಆ ಟರಾವ್ ಪಾಸ್ನಲ್ಲಿ ಸೂಚಕರು ಮತ್ತು ಅನುಮೋದಕರು ಮತ್ತು ಅಂದಿನ ಅಧ್ಯಕ್ಷರಾದಂಥ ನಮ್ಮ ಉಷಾದಾಸರ ಮೇಲೆ FIR ಮಾಡಿಸಿ ಅವ್ರ ಮೇಲೆ ದುರುದ್ದೇಶದಿಂದ ಅವ್ರನ್ನ ಬಂಧಿಸಬೇಕು, ಚುನಾವಣೆಯೊಳಗೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಒಂದು ಉದ್ದೇಶಕ್ಕಾಗಿ ಈ ಸಾಕಷ್ಟು ಹುನ್ನಾರಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ. ಈ 2-3 ತಿಂಗಳ ಹಿಂದೆ ಸಲೀಂ ಅವರು ಮತ್ತೆ ತಮ್ಮ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸಲಿಕ್ಕೆ ಮತ್ತೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಕಾಂಗ್ರೆಸ್ ಉದ್ದೇಶ ಏನಪ್ಪ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಇರಬಾರ್ದು ಅನ್ನೋ ಒಂದು ಉದ್ದೇಶ ಇವತ್ತು. ಮತ್ತು ಈ ಸಾಕಷ್ಟು ಬೆಳವಣಿಗೆಯೊಳಗೆ ಈ ವಕಾರ ಸಾಲಿನ ಚರ್ಚೆನೂ ಸಾಕಷ್ಟು ನಡೀತಾ ಇದೆ. ಅವ್ರೇನು ಕಂಪ್ಲೇಂಟ್ ಕೊಟ್ಟಾರ ಅದಕ್ಕೆ ಸಾಕಷ್ಟು ಸೂಕ್ತ ದಾಖಲೆಗಳನ್ನು ನಮ್ಮ ಪಕ್ಷದ ಸದಸ್ಯರು ಇವತ್ತು ಒದಗಿಸ್ತಾರೆ. ಮತ್ತು ಹಿಂದೆ ಸಹಿತ ಏನು 54 ವಕಾರ ಸಾಲು ಲೀಸ್ ಒಡಾಸೋದ್ರ ಬಗ್ಗೆ ಹಿಂದೆ 2013 ಒಳಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಅವತ್ತು ಅದೇ ಸರ್ಕಾರ ಇವತ್ತು HK ಪಾಟೀಲ್ರು ಅವಾಗ ಸಚಿವರಾಗಿದ್ದರು, ಅವರೇ ಲೀಸ್ ಒಡಾಸು ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶ ದಿನಾಂಕ ಪತ್ರ ಸಹಿತ ನಾವು ನಿಮ್ಗೆ ಇವತ್ತೆಲ್ಲ ದಾಖಲೆಯನ್ನು ಕೊಡ್ತೀವಿ. ಈ ಲೀಸು ನಮ್ಮ ಭಾರತೀಯ ಜನತಾ ಪಕ್ಷ ಯಾವಾಗಲೂ ನಗರಸಭೆ ಆಸ್ತಿ ಏನೈತಿ ಅದು ನಗರಸಭೆಗೆ ಉಳಿಬೇಕು ಒಂದೇ ಉದ್ದೇಶ. ಅದು ಯಾವುದೇ ಒಬ್ಬ ಪ್ರಾಧಿಕಾರಕ್ಕೆ ಹಸ್ತಾಂತರ ಆಗೋದಾಗಲಿ ಅಥವಾ ಬೇರೆ ಉದ್ದೇಶಕ್ಕಾಗಲಿ ಬಳಸಲಿಕ್ಕೆ ನಮ್ಮ ಉದ್ದೇಶ ಇಲ್ಲ. ನಮ್ಮ ಹಿಂದಿನ ಸದಸ್ಯರು ಇದೇ ವರ್ಷ ಒಂದು ಠರಾವ್ ಪಾಸ್ ಮಾಡಿ ನಗರಸಭಾ ಆಸ್ತಿ ನಗರಸಭೆಗೆ ಉಳಿಬೇಕಂತ ಒಂದು ಠರಾವ್ ಪಾಸ್ ಮಾಡಿ. ನಮ್ಮ ಉದ್ದೇಶ ಏನೂ ಇಲ್ಲ, ನಗರಸಭೆ ಆಸ್ತಿ ನಗರಸಭೆಗೆ ಉಳಿಬೇಕು. ಮತ್ತು ಎಲ್ಲ ದಾಖಲೆಗಳನ್ನು ಎಲ್ಲ ಪೂರ್ಣ ಪರಿಶೀಲನೆ ಮಾಡಿ ಅವರು ಈ ನಿರ್ಣಯವನ್ನು ತೆಗೆದುಕೊಂಡಾರೆ. ಮುಂದಿನ ವಿಷಯಗಳನ್ನು ನಮ್ಮ ಹಿರಿಯರು ಮಾತಾಡ್ತಾರೆ. ಈ ವಕಾರ ಸಾಲನ್ನು ಇವತ್ತು ಉಳಿದೈತಂದ್ರೆ ಅದಕ್ಕೆ ಭಾರತೀಯ ಜನತಾ ಪಕ್ಷನ ಕಾರಣ. ಇವತ್ತಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರಾದಂಥ ಸನ್ಮಾನ್ಯ ಹುಚ್ಚಪ್ಪ ಗಣಾಚಾರ್ಯರು ಏಕಾಂಗಿಯಾಗಿ ಅವತ್ತಿನ ದಿವಸ ಹೋರಾಟ ಮಾಡ್ಕೊತ ಬಂದು ಹೈಕೋರ್ಟ್ ಮಟ್ಟ ಹೋಗಿ ಈ ನಗರಸಭೆ ತಾಬಾ ತಗೋಬೇಕು, ವಕಾರ ಸಾಲ ಕೊಡೋಕ್ಕೆ ನಮ್ಮ ತಾಬಾ ಇರಬೇಕು ಅಂತಂದು ಹೋರಾಟ ಮಾಡಿದಂಥವ್ರು ಭಾರತೀಯ ಜನತಾ ಪಕ್ಷ ನಮ್ಮೆಲ್ಲರ ಹಿರಿಯರು. ಅದೇ ರೀತಿಯಾಗಿ ಅವರು ಕೂಡ ಇವತ್ತು ಕೆಲವೊಂದು ವಕಾರ ಮಾಲಕರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಕೂಡ ನಮ್ಮ ಪರವಾಗಿ ವಾದ ಮಂಡನೆ ಕೂಡ ಮಾಡಿದೆ. ಆದಾಗ್ಯೂ ಕೂಡ 2013ರಲ್ಲಿ ಅವತ್ತು ನಗರಸಭೆಯಲ್ಲಿ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು. ನಾನು ಅವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೆ. ಅವತ್ತು ಒಟ್ಟಾರೆಯಾಗಿ ಒಂದು ವಿಚಾರ ಮಾಡಿ ಇವತ್ತು ಅವರು ಕೂಡ ವಕಾರ ಸಾಲನ 100 ವರ್ಷಗಳಿಂದ ಇವತ್ತು ತಮ್ಮ ಉಪಜೀವನವನ್ನು ಮಾಡ್ಕೊತ ಬಂತಾರೆ.
ಅದರ ಜೊತೆಗೆ ನಗರಸಭೆಗೂ ಕೂಡ ಆಸ್ತಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸರ್ವಾನುಮತದಿಂದ ಅವತ್ತೊಂದು ನಿರ್ಣಯನ ಮಾಡಿದ್ವಿ. ಅವತ್ತು ಸನ್ಮಾನ್ಯ ಎಲ್ ಡಿ ಚಂದಾರು ಅವರೇ ಆಡಳಿತ ಪಕ್ಷದ ನಾಯಕರಾಗಿದ್ದರು. ಅವರು ಕೂಡ ಅದಕ್ಕೆ ಟರ್ವ್ ಪಾಸ್ ಮಾಡಿದಾಗ ಅವ್ರು ಎಂ ಸಿ ಶೇಖ್ ಅವರು ಸೂಚಕರಾಗ್ಯಾರ, ಇನ್ನೊಬ್ಬರು ಅನುಮೋದಕರಾಗ್ಯಾರ ಕಾಂಗ್ರೆಸ್ನವರು. ಒಟ್ಟಾರೆಯಾಗಿ 50% ಮಾಲಕರು ಕೊಡಬೇಕು, 50% ನಗರಸಭೆಯವರಿಗೆ ಉಳಿಸ್ಕೋಬೇಕು ಅನ್ನೋ ಒಂದು ಟರವನ್ನು ಮಾಡಿ ಅದನ್ನು ಸನ್ಮಾನ್ಯ ಡಿ ಸಿ ಅವ್ರಿಗೆ ಕಳಿಸಿತ್ತು. ಅದು ಭಾಳ ವರ್ಷದವರೆಗೆ ತಿಂಗಳೊಳಗೆ ಪೆಂಡಿಂಗ್ ಇದ್ದಾಗ ಮತ್ತು ಅದ್ರ ಮೇಲೆ ನಮ್ಮ ಕಾನೂನು ಇಲಾಖೆಯವರು, ನಗರಸಭೆ ಇಲಾಖೆಯವರು ಒಂದು ಆದೇಶವನ್ನು ಮಾಡಿ ಇಲ್ಲ ಅದನ್ನು ಲೀಸ್ದಾರಿಗೆ ಮೊದಲು ಹೆಂಗಿತ್ತು ಹಂಗೆ ಕೊಡಬೇಕಂತಂದು 2013 ಒಂದು ಆದೇಶವನ್ನು ಮಾಡಿದ್ರು. ಈ ಆದೇಶದ ಪ್ರಕಾರ ಪ್ರತಿ ಕೂಡ ನಾನು ತಮ್ಮೆಲ್ಲರಿಗೆ ಗದಗಬೇಟೆ ನಗರಸಭೆ ಮಾಲಿಕೆ 56 ಎಕರೆಗಳು ಭೂ ಬಾಡಿಗೆದಾರರಿಗೆ ಶೇಕಡ 50 ಅನುಪಾತದಲ್ಲಿ ನೀಡಲು ಉದ್ದೇಶಿಸಿರುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿ ಹಾಲಿ ಇರುವ ಭೂ ಬಾಡಿಗೆ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ತಿಳಿಸಲು ನಾನು ನಿರ್ದೇಶಕನಾಗಿದ್ದೇನೆ. ಬಿ ರಮೇಶ್ ಬಾಬು, ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. ಭೂ ಬಾಡಿಗೆದಾರ ಕೊಡಬೇಕು ಅಂತಂದ್ರೆ ಆದಾಗ್ಯೂ ಕೂಡ 2019 ಅವ್ರ ನಗರಸಭೆ ಇನ್ನೂ ಅವ್ರದ್ದು ಲೀಸ್ದಾರ ಅವಧಿ ಇದ್ದಾಗೂ ಕೂಡ ಒಂದು ಒತ್ತಾಯದ ಮೇರೆಗೆ ಅವತ್ತಿನ ದಿವಸ 2019 ಒಂದು 60 JCB ಕರ್ಕೊಂಬಂದು ಒತ್ತಾಯದಿಂದ ಅವತ್ತೆಲ್ಲ ಡಿಮಾಲಿಷ್ ಮಾಡಿ ತೊಗೊಂಡ್ರು. ಅವಾಗ ಏನು ಮಾಡಿದ್ರು, ಮತ್ತೆ ಇವರು ಲೀಸ್ದಾರು ಹೈಕೋರ್ಟ್ ಮೊರೆ ಹೋದರು. ಮೊರೆ ಹೋದಂಥ ಸಂದರ್ಭದೊಳಗೆ ಅವರು ಮೊದಲೇ ಅಪೀಲ್ ಸಿಂಗಲ್ ಬೆಂಚನ್ನು ಡಿಸ್ಮಿಸ್ ಆಯ್ತು. ನೆಕ್ಸ್ಟ್ ಅಪೀಲ್ ಮಾಡಿದ್ರು. ಅಪೀಲ್ ಮಾಡೋಂಥ ಸಂದರ್ಭದೊಳಗೆ ಇಲ್ಲ ಇದನ್ನು ಥರ್ಡ್ ಪಾರ್ಟಿ ಯಾರು ಎಂಟರ್ ಆಗಬಾರ್ದಿದ್ದಾಗ ಇದೇನೈತೆ ನೋಡೋ ಒಂದು ರಾಜಸ್ಥಾನದ ಮುಖಾಂತರ ಮುಗಿಶ್ವರ ಅಂತಂದು ಒಂದು ಮೌಖಿಕವಾದ ಆದೇಶವನ್ನು ಮಾಡ್ತಾರೆ ಹೈಕೋರ್ಟ್ನವರು. ಅದರ ರಿಟ್ ಪಿಟಿಷನ್ ನಂಬರ್ ಕೂಡ ನಾನು ಕೊಡ್ತಾನೆ. ನನ್ನ ಅಪೀಲ್ ರಿಟ್ ಅಪೀಲ್ ನಂಬರ್ 100490/2022. ಇದರೊಳಗೆ ಕೂಡ ಈ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು ಅಪೀಲ್. ಈ ಅಪೀಲ್ದೊಳಗೆ ಮತ್ತು ಹೈಕೋರ್ಟ್ನವ್ರು ಕರೆದು ಇಲ್ಲ ಏನಾರು ಮಾಡಿಕೊಂಡ್ರು ರಾಜ್ಯ ಮುಖಾಂತರ ಮುಗಿಸೋರಿ, ಯಾರನ್ನೂ ಥರ್ಡ್ ಪಾರ್ಟಿ ಎಂಟ್ರ್ ಮಾಡ್ಕೋಬೇಡ್ರಿ ಅಂತ ಹೇಳಿದ ಪ್ರಕಾರವಾಗಿ ಇವತ್ತು 5 ವರ್ಷದ ಮಟ್ಟಿಗೆ ಒಂದು ಲೀಸನ್ನು ಒದಗಿಸಿಕೊಟ್ಟಿದ್ದು. ಅದಕ್ಕೆ ಅಂದಿನ ಕಮಿಷನರ್ ಸಹಿ ಮಾಡಿಲ್ಲ ಅಂತಂದು ನಿನ್ನೊಂದು ಕಂಪ್ಲೇಂಟನ್ನು ಕೂಡ ಫೈಲ್ ಮಾಡಿ ಅದರದ್ದು ಸಹಿ ಹೌದು ಅಲ್ಲ ಅಂತ ತೀರ್ಮಾನ ಮಾಡೋರು ನಾವರ ಅಲ್ಲಿ ಕಾಂಗ್ರೆಸ್ನವರು ಅಲ್ಲ. ಅದನ್ನು ತೀರ್ಮಾನ ಮಾಡೋರು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಬರ್ತಾರೆ, ಅವ್ರದ್ದು ಒಪಿನಿಯನ್ ಬರ್ತಾ ಅವಾಗ ಯಾರು ತಪ್ಪು ಮಾಡ್ಯಾರ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ರು ಈ ರಿಟ್ ಪಿಟಿಷನ್ ಅಪೀಲ್ ಹೈಕೋರ್ಟ್ನಾಗ ಪೆಂಡಿಂಗ್ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಅವ್ರು ಏನು ಮಾಡಿದ್ರು, ಒಂದು ಪ್ರಾಧಿಕಾರ ರಚನೆಯನ್ನು ಮಾಡಿದ್ರು. ಇದು ಆಸ್ತಿ ಇರೋದು ನಗರಸಭೆದು, ನಗರಸಭೆಗೆ ಉಪಯೋಗ ಆಗಬೇಕು ಅಂತಂದು ಇದ್ದಂಥ 34 ಎಕರೆ ಜಮೀನನ್ನು ಏಕಾಏಕಿ ಕ್ಯಾಬಿನೆಟ್ನಾಗ ಇಟ್ಕೊಂಡು ತರಾತುರಿಂದ ಅದು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಕೊಂಡ್ರು. 54 ವಕಾರ ಮತ್ತು 34 ಎಕರೆ ಆಸ್ತಿಯನ್ನು ಇವತ್ತು ಪ್ರಾಧಿಕಾರ ರಚನೆ ಮಾಡ್ತದೆ. ಆದ್ರೆ ಬಿಟ್ಟು ಕೊಡಬೇಕಾದ್ರೆ, ಜಾಗ ಬಿಟ್ಟು ಕೊಡಬೇಕಾದ್ರೆ ಇಲ್ಲೇ ನಗರಸಭೆ ಒಂದು ಟರ್ವ್ ಬೇಕಾಗುತ್ತಲ್ಲ, ಆ ಟರ್ವ್ ಕೂಡ ಪಾಸ್ ಮಾಡಲಿಲ್ಲ. ಏಕದಮ್ಮಾಗಿ ಕ್ಯಾಬಿನೆಟ್ನೊಳಗೆ ಇಟ್ಕೊಂಡು ಪಾಸ್ ಮಾಡಿಕೊಡ್ರು. ನಗರಸಭೆ ಆಸ್ತಿಯನ್ನು ನಾವು ಉಳಿಸ್ಕೋಬೇಕಲ್ಲ. ಅದ್ರ ಸಲುವಾಗಿ ನಮ್ಮ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರು ಕೂಡಿ ಹೋಗಿ ರಾಜ್ಯಪಾಲರು ಕೂಡ ಭೇಟಿಯಾಗಿ ಇಲ್ಲ ಇದು ಹಿಂಗೈತೆ ನಗರಸಭೆ ಆಸ್ತಿ, ಇದನ್ನು ತರಾತುರಿಯಿಂದ ಕ್ಯಾಬಿನೆಟ್ಗೆ ತೊಗೊಂಬಂದು ಪಾಸ್ ಮಾಡ್ಯಾರ, ನಮ್ಮ ಆಸ್ತಿನ ಸರ್ಕಾರದವ್ರು ಕಬಳಿಸ್ಬೇಕಂತಾರೆ. ಅದರ ಯಾವ ಉದ್ದೇಶಕ್ಕಾಗಿ ಬಳಸ್ತಿದ್ರೂ ಗೊತ್ತಿಲ್ಲ. ಯಾಕಂದ್ರೆ ನಗರಸಭೆಗೆ ಜನರಿಗೆ ಏನು ಬೇಕೋ ಆ ಒಂದು ಜನರಿಗೆ ಸಮಸ್ಯೆ ಏನದು, ಇಲ್ಲಿ ವ್ಯವಹಾರ ಮಾಡೋಕ್ಕೆ ಏನು ಬೇಕಾದ್ರ ಸಲುವಾಗಿ ನಗರಸಭೆ ಇದು ಆಸ್ತಿ. ಆದ್ದರಿಂದ ಏಕಾಏಕಿ ಸರ್ಕಾರಕ್ಕೆ ತೊಗೊಂಡು ಅಲ್ಲಿ ಏನೇನೋ ಮಾಡ್ಬೇಕಂತ ಹೊರಟಿದ್ದು. ಇದನ್ನು ಮಾಡಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾನ್ಯ ರಾಜ್ಯಪಾಲರಿಗೆ ನಮ್ಮ BJP ಮುಖಂಡರೆಲ್ಲ ಭೇಟಿ ನೀಡಿ ಅವ್ರು ಮನೆ ಮಾಡಿಕೊಂಡಾಗ ಅದನ್ನು ಇನ್ನೂವರೆಗೆ ಅಂಕಿತ ಹಾಕಿಲ್ಲ. ಒಂದೊಂದು ಶೇಡಿನ ರಾಜಕಾರಣ ಗದಗಿನೊಳಗೆ ಯಾಕಪ್ಪ ನಾವು ಮಾಡೋಕ್ಕೊಂಟಿದ್ವಿ ಹಿಂಗೆ BJP ರಾಡ್ ಮಾಡಿದ್ರು ಅಂತಂದು. ನಮ್ಮ ಆಸ್ತಿ ನಾವು ನಗರಸಭೆ ಉಳಿಸೋದು ನಮ್ಮ ಧರ್ಮ, ಅದನ್ನು ಉಳಿಸೋಣಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ವಿ. ಆದರೆ ಈ ಪ್ರಾಧಿಕಾರ ಮಾಡಿದ್ದರಿಂದ ಅವ್ರಿಗೆ ಭಾಳ ಒಂದು ಮಾನಸಿಕವಾಗಿ ಆಗೈತಿ. ಏನಪ್ಪ ನಾನು ಕ್ಯಾಬಿನೆಟ್ನಾಗ ತಂದು ಇದನ್ನು ಪ್ರಾಧಿಕಾರ ಮಾಡೋಕ್ಕೊಂಡ್ರಿ ಇವ್ರು ಬಿಡಲಿಲ್ಲಲ್ಲ ಅನ್ನೋ ಒಂದು ಇಟ್ಕೊಂಡು ಏನಾದರೂ ಮಾಡಿ ಬಾಯಿ ಹೋಗ್ಕಾರ್ಕೋಕ್ ಇವತ್ತು ನಗರಸಭೆ ಒಳಗೆ ಕಾಂಗ್ರೆಸ್ಸಿನ ಅಧಿಕಾರ ಬರಬೇಕು. ಯಾಕಂದ್ರೆ ಕಾಂಗ್ರೆಸ್ನವ್ರು ಎಂದೂ ಯಾವಾಗ ವಿರೋಧ ಪಕ್ಷಗಳು ಆಡಳಿತಕ್ಕೆ ಬರ್ತಾರ ಎಂದೂ ಸರಾಗವಾಗಿ ಆಡಳಿತ ನಡೆಸೋಕೆ ಬಿಟ್ಟಿಲ್ಲ. 1996 ಅವತ್ತು ಜನತಾದಳ ಅಧಿಕಾರಕ್ಕೆ ಬಂತು. ಬಂದಂಥ ಸಂದರ್ಭದಲ್ಲೂ ಕೂಡ ಅವತ್ತಿನ ದಿವಸ
ನಮ್ಮ 5 ಜನ ಸದಸ್ಯರ ಕಾಂಗ್ರೆಸ್ನವರು ಪಕ್ಷಾಂತರ ಮಾಡಿ ತಾವು ಅಧಿಕಾರ ತಗೊಂಡು, ಅದೇ ರೀತಿಯಾಗಿ 2007ರಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ನಗರಸಭೆಯಲ್ಲಿ ಅಧಿಕಾರಕ್ಕೆ ಬಂತು. 30 ತಿಂಗಳಾದ ನಂತರ ಮತ್ತು ಅವಾಗ ಕೂಡ ನಮ್ಮನ್ನು ಆಡಳಿತ ಮಾಡೋಕ್ಕೆ ಬಿಡಲಾರ್ದಂಗೆ ನಮ್ಮ ಸದಸ್ಯರನ್ನ ಓಡಿಸಿ ಒಂದು ಮಾಡಿಗೆ ಅಲ್ಲೇ ಆಡಳಿತ ನಡೆಸಿ, ಮತ್ತು ಈ ಸಲ ಕೂಡ ಇವತ್ತು ನಮ್ಮ ಎಲ್ಲ 18 ಸದಸ್ಯರು ಗಟ್ಟಿಯಾಗಿರೋದ್ರಿಂದ ಏನಾದರೂ ಮಾಡಿ ಇವ್ರ ಮೇಲೆ ಒಂದು ಅಲಿಗೇಷನ್ ಬರಬೇಕು, ಚುನಾವಣಾ ಸಂದರ್ಭದಲ್ಲಿ ಇವರು ಚುನಾವಣೆ ಮತ ಹಾಕಕ್ಕೆ ಬರಬಾರ್ದು ಅನ್ನುವಂಥ ಒಂದು ದುರುದ್ದೇಶದಿಂದ ಇವತ್ತು 3 ಜನರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕ್ಯಾರ, ನಾನ್ ಬೇಲೇಬಲ್ ಆಫೆನ್ಸ್ ಕೇಸ್. ಅಂದ್ರೆ ಇವ್ರು ಕಸ್ಟಡಿ ಹೋಗ್ಯಾರ, ಅಷ್ಟರೊಳಗೆ ನಾವು ಚುನಾವಣೆ ಮಾಡ್ಕೊಂಡು ಬಿಡೋಣ ಅಂತ ಒಂದು ದುರುದ್ದೇಶದಿಂದ ಈ ರೀತಿಯಾಗಿ ಕೊಟ್ಟಿ ಕೇಸನ್ನು ದಾಖಲು ಮಾಡ್ಯಾರ. ಇದನ್ನು ನಾವು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡನೆಯನ್ನು ಮಾಡ್ತೀವಿ. ಅವ್ರ 3 ಮಂದಿ ಮೇಲೆ ಕೇಸ್ ಹಾಕಿದ್ದಾನ. ಇನ್ನಾದರೂ ಸನ್ಮಾನ್ಯ HK ಪಾಟೀಲ್ ಸಾಹೇಬ್ ನಾವು ಮನವಿ ಮಾಡ್ಕೊತೀವಿ, ಇನ್ನು ಶೇಡಿನ ರಾಜಕಾರಣ ಬಿಡ್ರಿ. ಇವತ್ತು ತಾವು ಕೂಡ 11 ವರ್ಷದಿಂದ ಶಾಸಕರಾಗಿರಿ, ಈ ಭಾಗದ ಒಂದು ಸಮಸ್ಯೆಗಳ ಬಗ್ಗೆ ಗಮನ ಕೊಡ್ರಿ. ಅದು ಏಕಪ್ಪ ಈ ಕಳೆದ ಈಗ 1 ವರ್ಷದೊಳಗೆ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿ ಆಗಿಲ್ಲ, ಇಡೀ ರಾಜ್ಯದೊಳಗೆ ಎಲ್ಲೆಲ್ಲಿಲ್ಲ. ಈ ಬಿಟ್ಟಿ ಭಾಗ್ಯಗಳ ಸಲುವಾಗಿ ಎಲ್ಲ ಹಣ ಕೂಡ ಇವತ್ತು ಬಿಟ್ಟಿ ಭಾಗ್ಯಕ್ಕೆ ಹೋಗೋದ್ರಿಂದ ಯಾವ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಶಾಸಕರ ಕ್ಷೇತ್ರದಲ್ಲೂ ಕೂಡ ಒಂದು ಅಭಿವೃದ್ಧಿ ಕಾಮಗಾರಿ ಇಲ್ಲ, BJP ಶಾಸಕರಿರುವಂಥ ಕ್ಷೇತ್ರದಲ್ಲಿ ಕೂಡ ಒಂದು ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಇದನ್ನೆಲ್ಲ ಶೇಡಿನ ರಾಜಕಾರಣವನ್ನು ಬಿಟ್ಟು ದಯವಿಟ್ಟು ನಗರಸಭೆ ಸದಸ್ಯರಿಗೆ ಹಾಕಿದಂಥ ಕೇಸನ್ನು ಹಿಂಪಡಬೇಕು ಅಂತಂದು ನಾನು ಒತ್ತಾಯ ಮಾಡ್ತಾಯಿದ್ದೆ. ಇದನ್ನು ರಾತ್ರಿ 2 ಗಂಟೆ ಮಟ್ಟ ಕುಂದಿರಿಸಿ ಕಮಿಷನರ್ ಕರ್ಕೊಂಬಂದು ಒತ್ತಾಯ ಮಾಡಿ ಕೇಸ್ ಫೈಲ್ ಮಾಡ್ಸ್ಯಾರ. ಬರಲಿಲ್ಲ, ಅದು ರಿಪೋರ್ಟ್ ಬರಲಿ ಅಂತ ಹೇಳಿದ್ರು ನಾವು. ಈಗ ಆ ರಿಪೋರ್ಟ್ ಬರಲಿಲ್ಲ. ಅಲ್ಲಿ ನಮ್ದು ಏನು ಮಾಡ್ತೀವಿ ನಾವು ಮಾಡ್ತೀವಿ. ನಾವೇನು ಕಾನೂನು ಹೋರಾಟ ಮಾಡಬೇಕು ಅದ್ರ ವಿರುದ್ಧ ನಾವು ನಮ್ಮ ಹೋರಾಟಗಳನ್ನ ಪ್ರಾರಂಭ ಮಾಡ್ಯಾರ. ಅಲ್ಲ, ಅದು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಹೇಳ್ತಾರೆ ಅವರು ಅಲ್ಲ ಅಂತ ಹೇಳಿ ಆ ಒಂದೆರಡು ವಿಷಯಗಳನ್ನ ನಾನು ಹೇಳ್ತೀನಿ. ಇವ್ರು ಮಾತಾಡ್ತಾರೆ ಸರ್. ಸಾಕಷ್ಟು ವಿಷಯಗಳು ಅಧ್ಯಕ್ಷರ ಮೇರೆಗೆ ಬರಬಾರ್ದಂಥ ಇತರೆ ವಿಷಯಗಳು ಅಂತ ಬರ್ತಾರೆ. ಈ ವಿಷಯಗಳು ಬಹಳಷ್ಟು ಇವತ್ತಿಂದಲ್ಲ ಯಾವಾಗಲೂ ಕೂಡ ನಮ್ಮ ನಗರಸಭೆಯ ಅಧ್ಯಕ್ಷರ ಆಯ್ಕೆ ಸಂದರ್ಭದೊಳಗೆ ನಡೆದಂಥ ಘಟನೆಗಳು, ಈ ಹಿಂದಿನ ಎಲ್ಲ ವಿವರಗಳನ್ನು ಸವಿಸ್ತಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ರಾಜಣ್ಣ ಕುರುಡಿಗೆ ಅವರು, MM ಹಿರೇಮಠ ಅವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಾನು ಈ ಟರಾವ್ ವಿಷಯ ಕುರಿತು ಏನು ಬಂದೈತಿ ಆ ವಿಷಯವಾಗಿ ನಾನೇನು ಹೇಳ್ಬೇಕಂತೀನಿ ಅಂತಂದ್ರೆ, ಈಗ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದಂಥ ಸನ್ಮಾನ್ಯ ನಮ್ಮ ಮಿತ್ರರಾದ LD ಚಂದಾವರಿ ಅವರು ಹೇಳಿದರು, ಈ ನಗರಸಭೆಯ ಆಸ್ತಿಯನ್ನು ಇವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡಿಕೊಂಡು ಹುನ್ನಾರ ಮಾಡಿ ಇದನ್ನು ಕಬಳಿಸಬೇಕು ಅಂತ ನಡೆಸ್ಯಾರ ಅಂತಂದು. ನಾವು ಯಾವುದೇ ಆಸ್ತಿಯನ್ನು ಕಬಳಿಸುವಂಥ ವ್ಯವಸ್ಥೆಯನ್ನು ಟರಾವನ್ನು ನಾವು ನಗರಸಭೆ ಒಳಗೆ ಮಾಡಿಲ್ಲ. ಅವ್ರದ್ದೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಂತಂದ್ರೆ 24/1/2013 ಒಂದು ಟರಾವನ್ನು ಮಾಡ್ತಾರೆ. ಅವತ್ತು ನಗರಸಭೆ ಒಳಗೆ ಅಧ್ಯಕ್ಷ ಸ್ಥಾನ ಅಂದಿನ ಅಧ್ಯಕ್ಷರಾದಂಥ ಶಿವಣ್ಣ ಮುಳುಗುಂದವರಿದ್ದರು, ಆಡಳಿತ ಪಕ್ಷದ ನಾಯಕರಾಗಿ ಇದೇ LD ಚಂದಾವರಿ ಅವರಿದ್ದರು. ಅವತ್ತು ಅವರು ಒಂದು ಟರಾವ್ ಸಂಖ್ಯೆ 357. ಆ ಟರಾವ್ ಏನು ಹೇಳ್ತೈತಂದ್ರೆ, ನಗರಸಭೆ ಆಸ್ತಿ ಈ ಏನು ವಕಾರ ಸಾಲಗಳದಾವು, ವಕಾರ ಸಾಲನ್ನು 50-50 ಅನುಪಾತದೊಳಗೆ ಈಗಿದ್ದಂಥ ಭೂ ಬಾಡಿಗೆದಾರರು 50%ಅನ್ನು ನಗರಸಭೆಗೆ ಬಿಟ್ಟು ಕೊಡಬೇಕು, ಇನ್ನು 50%ಅನ್ನು ಅವರಿಗೆ ಮಾರಾಟ ಮಾಡೋದು ಅಂತ ತೀರ್ಮಾನ ತಗೊಂಡು ನಗರಸಭೆ ಒಳಗೆ ಟರಾವ್ ಪಾಸ್ ಮಾಡಿ, ಇಲ್ಲಿದೆ ಅವ್ರು ಮಾಡಿದಂಥ ಟರಾವಿನ ಕಾಪಿ ಇದು ಎಲ್ಲ ಇದೆ. ಅದಕ್ಕೆ ಅಂದಿನ ಸದಸ್ಯರಾದಂಥ MC ಶೇಖ್ ಅವರು, ಮಂಜುನಾಥ್ ಪೂಜಾರ್ ಅವರು ಸೂಚಕರು ಅನುಮೋದಕರಾಗಿ ಸಹಿ ಮಾಡಿದರು. ಮುಂದೆ ಈ ಕೇಸು ಅದು ಟರಾವ್ ಪಾಸ್ ಮಾಡಿದ್ದನ್ನು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕಾಗಿತ್ತು. ಯಾವುದೋ ಕಾರಣದಿಂದ ಏನೋ ಒತ್ತಡದಿಂದ ಅವ್ರು ಕಳಿಸಿರ್ಲಿಕ್ಕಿಲ್ಲ. ಮುಂದೆ 2013 ವಿಧಾನಸಭೆ ಚುನಾವಣೆ ನಡೀತೈತಿ. ಆ ವಿಧಾನಸಭೆ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷ ರಾಜ್ಯದೊಳಗೆ ಆಡಳಿತಕ್ಕೆ ಬರ್ತೈತಿ. ಬಂದಾದ ಮೇಲೆ ಮೊದಲನೇ ತೀರ್ಮಾನನ ಅಂದಿನ ಸಚಿವರಾದಂಥ ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಈ 50-50 ಅನುಪಾತದನ್ನು ಕ್ಯಾನ್ಸಲ್ ಮಾಡಿ ಈಗೇನು ನಮ್ಮ MM ಹಿರೇಮಠ ಸರ್ ಹೇಳಿದಾರಲ್ಲ, ಹಂಗೆ ರಾಜ್ಯ ಸರ್ಕಾರದಿಂದನ ಒಂದು ಆದೇಶ ಹೊರಡಿಸ್ತಾರೆ. ಆ 50-50 ಅನುಪಾತದನ್ನು ಕೈ ಬಿಡಬೇಕು. ಕೈ ಬಿಟ್ಟು ತಿರಸ್ಕರಿಸಿ 50% ಅನುಪಾತದಲ್ಲಿ ನೀಡಲು ಉದ್ದೇಶ ಇರುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿ ಹಾಲಿ ಇರುವ ಭೂ ಬಾಡಿಗೆ ಪದ್ಧತಿಯನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕಂತಂದು ರಾಜ್ಯದ ಅಧೀನ ಕಾರ್ಯದರ್ಶಿಯಿಂದ ಒಂದು ಪತ್ರ ಮಾಡ್ತಾರೆ. ಇದ್ರ ಮೇಲಿನ ಇದ್ದಂಥ ಈ ಭೂ ಬಾಡಿಗೆದಾರರು ಹೈಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. 2013 ಒಂದು ಈ ರೀತಿ ರಾಜ್ಯ ಸರ್ಕಾರ ಆದೇಶ ಮಾಡೈತಿ. ಆ ಆದೇಶದ ಪ್ರಕಾರ ನಮಗೆ
ಈ ಭೂ ಬಾಡಿಗೆಯನ್ನು ಮುಂದುವರಿಸಬೇಕು ಅಂತಂದು ಹೇಳಿ ಹೈಕೋರ್ಟ್ ಪಿಟಿಷನ್ ಫೈಲ್ ಮಾಡಿದಾಗ ಹೈಕೋರ್ಟ್ ಅವರಿಗೆ ಅವರ ಅರ್ಜಿಯನ್ನು ಪರಿಶೀಲಿಸಿ ಪುರಸ್ಕರಿಸಿ ಅವರಿಗೆ ಲೀಸ್ ಮುಂದೆ ಒಡಾಯಿಸಿಕೊಂಡು ಹೋಗಕ್ಕೆ ಆದೇಶ ಮಾಡ್ತೀವಿ. ಅದರದ್ದು ಆದೇಶ ಕಾಪಿನೂ ಐತಿ, ಅದನ್ನು ನಾವು ನಿಮಗೆ ತಲುಪಿಸ್ತೀವಿ. ಹೈಕೋರ್ಟದ್ದ ಇದೈತಿ. 5 ವರ್ಷ ಅವರಿಗೆ ಕೊಟ್ಟಾದ ಮೇಲೆ ಅದು 2019ವರೆಗೂ ಅವರು ಬಾಡಿಗೆಯನ್ನು ತುಂಬ್ತಾರೆ. ಲೀಸ್ ಹೋಲ್ಡರ್ಸ್ ಏನಿರ್ತಾರಲ್ಲ ಅಲ್ಲಿ 54 ವಕಾರ ಸಾಲಿನ ಲೀಸ್ ಹೋಲ್ಡರ್ಸ್ ಭೂ ಬಾಡಿಗೆಯನ್ನು ತುಂಬಿಕೊಂಡು 2019 ತನಕನೂ ಅವ್ರದ್ದು ಅವಧಿ ಇರ್ತೈತಿ. ಅದಕ್ಕೆ ತುಂಬಿದಂಥ ರಸೀಟಿಗಳು ಅದನ್ನು ಸ್ವೀಕರಿಸಿ ನಗರಸಭೆಯವರು ಸ್ವೀಕರಿಸಿ ಪತ್ರನ ಕೊಟ್ಟಾರ, ಅವ್ರಿಗೆಲ್ಲ ಕೊಟ್ಟಾರ. 2019 ಡಿಸೆಂಬರ್ವರೆಗೂ ಇರುತ್ತೆ. ಆದರೆ ಏಕಾಏಕಿ ಈ ಸಂದರ್ಭದೊಳಗೆ 2027/5/2019 ಅಂದಿನ ನಗರಾಭಿವೃದ್ಧಿ ಸಚಿವರಾದಂಥ RB ತಿಮ್ಮಾಪುರ ಅವರು ಒಂದು ಆದೇಶ ಮಾಡ್ತಾರೆ. ಆ ಆದೇಶವನ್ನು ಒಂದು ಸ್ವಲ್ಪ ಓದಿ ಹೇಳ್ತೀನಿ. ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರಿದ್ದರು. ಈ ಕೋಲೇಷನ್ ಗೌರ್ಮೆಂಟ್ ಇತ್ತು, ಕಾಂಗ್ರೆಸ್ ಮತ್ತು JDS ನೇತೃತ್ವದ. ಗದಗ ಕಾಟನ್ ಮಾರ್ಕೆಟ್ನಲ್ಲಿ 120 ವರ್ಷಗಳಿಂದ ಇದ್ದ ಅನುಭೋಗದಾರರಿಗೆ 50% ಅನುಪಾತದಲ್ಲಿ ಜಾಗವನ್ನು ಸುಮಾರು 30 ವರ್ಷಗಳಿಂದ ಶೋಷಣೆಗೆ ಒಳಗಾಗಿರುವ ಅನುಭೋಗದಾರರಿಗೆ ಸರ್ಕಾರ ಮರುಪರಿಶೀಲಿಸಿ ಮಂಜೂರು ಮಾಡಲು ಇದೇ ರೀತಿ ಇಂತಹ ಸಮಸ್ಯೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದ್ದು ಇದರಲ್ಲಿ ಗದಗ ಜಿಲ್ಲೆಯೂ ಸೇರಿದೆ. ಸಮಸ್ಯೆಗೆ ಸಾಕಷ್ಟು ಮುಖಂಡರು ಸಮಸ್ಯೆಯನ್ನು ಇತ್ಯರ್ಥಗೊಳಿಸಲು ಪ್ರಯತ್ನಿಸಿದ ಫಲವಾಗಿ ಅನೇಕ ಜಿಲ್ಲೆಗಳ ಸಮಸ್ಯೆಗಳು ಬಗೆಹರಿದಿದ್ದು ಗದಗ ಜಿಲ್ಲೆಯ ಸಮಸ್ಯೆಯು ಇತ್ಯರ್ಥವಾಗದೆ ಉಳಿದಿರುತ್ತದೆ. ದಿ ಕಾಟನ್ ಮಾರ್ಕೆಟ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಗದಗ್ ತಮ್ಮ ಮನವಿಯಲ್ಲಿ ತಿಳಿಸಿರುವಂತೆ ಗದಗ ಕಾಟನ್ ಮಾರ್ಕೆಟ್ನಲ್ಲಿ 120 ವರ್ಷಗಳಿಂದ ಇದ್ದ ಅನುಭೋಗದಾರರಿಗೆ 50% ಅನುಪಾತದಲ್ಲಿ ಜಾಗವನ್ನು ಸುಮಾರು 30 ವರ್ಷಗಳಿಂದ ಶೋಷಣೆಗೆ ಒಳಗಾಗಿರುವ ಅನುಭೋಗದಾರರಿಗೆ ಸರ್ಕಾರ ಮರುಪರಿಶೀಲಿಸಿ ಮಂಜೂರು ಮಾಡಿ ಮಾರಾಟ ಮಾಡುವ ಬಗ್ಗೆ ಸಚಿವ ಸಂಪುಟದ ಅನುಮೋದನೆಯೊಂದಿಗೆ ಮಂಜೂರು ಮಾಡಲು ಕೋರಿರುತ್ತಾರೆ ಅಂತ ಇವ್ರದ್ದು. ಇದಕ್ಕೆ ಮುಂದೆ ಇಲ್ಲಿ ಮಂತ್ರಿಗಳು ಇದನ್ನು ಮಾಡ್ತಾರೆ. ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಹೊರಡಿಸಿದ ಸರ್ಕಾರದ ಆದೇಶ ಸಂಖ್ಯೆ ನಗರಾಭಿವೃದ್ಧಿ ಇಲಾಖೆ 24 TMD 2008 ಈ ರೀತಿ ಒಂದು ಆದೇಶ ಸಂಖ್ಯೆ ಐತಿ. ಪ್ರತಿಯನ್ನು ಇದಕ್ಕೆ ಲಗತ್ತಿಸಿ ಹೊರಡಿಸುವ ಆದೇಶದಂತೆ ಗದಗ ಜಿಲ್ಲೆಗೂ ಸಚಿವ ಸಂಪುಟದ ಅನುಮೋದನೆ ನೀಡಿ ಮಾರಾಟ ಮಾಡಲು ಅನುಮೋದನೆ ನೀಡಬೇಕಾಗುತ್ತದೆ ಅಂತಂದು RB ತಿಮ್ಮಾಪುರ ಅವರು ಒಂದು ಸರ್ಕಾರಕ್ಕೆ ಇದನ್ನು ಮಾಡ್ತಾರೆ. ಅದಕ್ಕೆ ಮುಖ್ಯಮಂತ್ರಿಗಳದ್ದು ಎಂಡೋಸ್ಮೆಂಟ್ ಆಗ್ತದೆ. ಇದು ಗದಗನ್ನು ಪ್ರತಿನಿಧಿಸ್ತಕ್ಕಂಥ ಅಂದಿನ ಶಾಸಕರಾದ HK ಪಾಟೀಲ್ರಿಗೆ ಗೊತ್ತಾದ ತಕ್ಷಣ ಅಂದಿನ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ತಂದು ಏಕಾಏಕಿ ಶುಕ್ರವಾರ ಸಾಯಂಕಾಲ 5 ಗಂಟೆಗೆ ನಗರಸಭೆಯ ವಾಹನಗಳನ್ನು ಗದಗ ನಗರದ ವಕಾರ ಸಾಲಿನ ಸುತ್ತರದ ಹೊರಡಿಸಿ ಆ ವಕಾರ ಸಾಲುಗಳನ್ನು ಬೆಳಗ್ಗೆ ನಾವು ಕಬ್ಜಾಕ್ತು ಅಂತೀವಿ, ಏಕಾಏಕಿ ನೀವು ಅಲ್ಲಿಂದ ಹೊರಡಬೇಕು ಅಂತಂದು ಶುಕ್ರವಾರ ಸಾಯಂಕಾಲ 5:30 ನಂತರ ಅವರು ದುರುದ್ದೇಶದಿಂದನ ಏಕಾಏಕಿ ಇವುಗಳನ್ನು ಕಬ್ಜಾ ತಗೋಬೇಕನ್ನೋ ಒಂದು ಉದ್ದೇಶದಿಂದ ಯಾವುದೇ ಮುನ್ಸೂಚನೆ ನೋಟಿಸ್ ಕೊಡದೆ ಏನೋ ಮಾಡ್ದನ ಶನಿವಾರ ಮತ್ತು ರವಿವಾರ 2 ದಿವಸ ಅಹೋರಾತ್ರಿ ನಾವೆಲ್ಲರೂ ಅವತ್ತು ನಡೆದಂಥ ಘಟನೆಗೆ ಸಾಕ್ಷಿ ಇದ್ದೀವಿ. ಏಕಾಏಕಿ 50ರಿಂದ 60 JCB 100 ಇವುಗಳನ್ನು ತೊಗೊಂಬಂದು ಅವತ್ತು ಇದ್ದಂಥ 54 ವಕಾರ ಸಾಲುಗಳನ್ನು ಒಡೆದು ಹಾಕಿದ್ರು. ಅವತ್ತು ಅವ್ರು ಒಂದು ಇದನ್ನು ಹೇಳ್ತಾರೆ, ಇದು 106 ಕೋಟಿ ರೂಪಾಯಿ ಆಸ್ತಿ ಐತಿ, ಇದಕ್ಕೆ ನಾವು ಸರ್ಕಾರದಿಂದ ದುಡ್ಡನ್ನು ತರ್ತೀವಿ, ತೊಗೊಂಬಂದು ಇಲ್ಲೇ ನಾವು ವಾಣಿಜ್ಯ ಮಳಿಗೆಗಳನ್ನು ಮಾಡ್ತೀವಿ, ಹಿಂಗೆ ಅಂತಂದು ಏನೇನೋ ಹೇಳಿದರು. ಆದರೆ ಯಾವುದೇ ಕೆಲಸ ಕಾರ್ಯಗಳ ನಡೀಲಿಲ್ಲ. ಇದನ್ನು ಪ್ರಶ್ನಿಸಿ ಅಲ್ಲಿದ್ದಂಥ ಅನುಭೋಗದಾರರು ವಕಾರ ಸಾಲಿನ ಮಾಲಕರು ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ನಮ್ದು 2019ವರೆಗೆ ಇದ್ದಾಗ್ಯೂ ಸಹ ನಮ್ಮನ್ನು ಏಕಾಏಕಿ ಯಾವುದೇ ನೋಟಿಸನ್ನು ಕೊಡದೆ ನಮಗೆ ಇಲ್ಲಿಂದ ಹೊರಗೆ ಹಾಕಿದ್ರು. ಅದಕ್ಕೆ ನಮಗೆ ಪ್ರತಿಯೊಂದು ವಕಾರಿಗೂ 1 ಕೋಟಿ ರೂಪಾಯಿ ಪರಿಹಾರಧನ ಕೊಡಬೇಕು ಮತ್ತು ನಮಗೆ ಮುಂದೆ ಆಸ್ತಿ ಒಳಗನ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಮುಂದುವರಿಸಬೇಕು ಅಂತಂದು ಅವರು ಒಂದು ವಿನಂತಿಯನ್ನು ಹೈಕೋರ್ಟ್ ಮೆಟ್ಟಲು ಏರಿದಾಗ 2022ಕ್ಕೆ ಧಾರವಾಡ ಹೈಕೋರ್ಟ್ ಬೆಂಚ್ ಅವರ ಮನವಿಯನ್ನು ಪುರಸ್ಕರಿಸಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಒಂದು ಆದೇಶ ಹೊರಡಿಸಿದೆ. ಆ ಥರ್ಡ್ ಪಾರ್ಟಿಯನ್ನು ಈ 54 ವಕಾರ ಸಾಲಿನ ಇದಕ್ಕೆ ಯಾರನ್ನೂ ಎಂಟ್ರಿ ಮಾಡ್ದೇ ಅವರು ಪುನಃ ಅರ್ಜಿಯನ್ನು ಸಲ್ಲಿಸಿದ್ರಂದ್ರೆ ಅನುಭೋಗದಾರರು ಅರ್ಜಿಯನ್ನು ಸಲ್ಲಿಸಿದ್ರಂದ್ರೆ ಅವರ ಮನವಿಯನ್ನು ಪುರಸ್ಕಾರ ಮಾಡಿ ಅವ್ರಿಗೆ ಮತ್ತೆ ಲೀಸನ್ನು ಕೊಡಬಹುದು, ಆ ತೀರ್ಮಾನವನ್ನು ನಗರಸಭೆ ತಗೋಬಹುದು ಅಂತ ಇಲ್ಲಿ 2022ರಾಗ ಒಂದು ಆದೇಶವನ್ನು ಅಂದಿನ ಹೈಕೋರ್ಟ್ ಧಾರವಾಡ ಪೀಠದಿಂದ ಬರ್ತೈತಿ. ಅದನ್ನು ಇದನ್ನು ಮಾಡಿಕೊಂಡು ಅವರು ನಮಗೊಂದು ನಗರಸಭೆಗೆ
22ಕ್ಕೆ ಒಂದು ಅರ್ಜಿನ ಕೊಡ್ತಾರೆ. ಹಿಂಗೆ ಹೈಕೋರ್ಟ್ ಧಾರವಾಡ ಬೆಂಚ ನಮ್ಮನ್ನ ಪರಿಗಣಿಸಬಹುದು ಅಂತಂದು ಆದೇಶ ಮಾಡೈತಿ. ಆ ಆದೇಶವನ್ನು ಪುರಸ್ಕಾರ ಮಾಡಿ ನಮಗೆ ಮತ್ತೆ ಮುಂದಿನ ಅವಧಿಗೆ ಇದನ್ನು ಮಾಡಿಕೊಡ್ಬೇಕು ಅಂತಂದು ನಗರಸಭೆ ಕಾಟನ್ ಸೇಲ್ಸ್ ವಕಾರದವರು ನಮ್ಗೊಂದು ಮನವಿ ಕೊಡ್ತಾರೆ. ಆ ಮನವಿಯನ್ನು ಪರಿಗಣಿಸಿಕೊಂಡು ನಾವು 9/2/2024 ನಡೆದ ಸಾಮಾನ್ಯ ಸಭೆ ಒಳಗೆ ಇತರೆ ವಿಷಯದೊಳಗೆ ನಾವು ಅವತ್ತು ತಾವು ಅನೇಕ ಜನ ಪತ್ರಕರ್ತರಿದ್ರಿ. ಈ ವಿಷಯ ಬರ್ತೈತೆ ಅನ್ನೋದು ಗೊತ್ತಾದ ತಕ್ಷಣ ಅಲ್ಲಿ ನಗರಸಭೆ ಮುಂದೆ ಸಾಕಷ್ಟು ಧರಣಿ ಇದು ಎಲ್ಲ ನಡೆದು ಅಧ್ಯಕ್ಷರ ಇದರ ಮುಂದೆ ಹೋಗಿ ಕುಂತ್ಕೊಂಡು ಯಾವುದೇ ವಿಷಯಗಳನ್ನು ಚರ್ಚೆ ಮಾಡಕ್ಕೆ ಕೊಡ್ಲಾರ್ದಂಗೆ ದಾಂಧಲೆ ಮಾಡಿದಂಥ ಸಂದರ್ಭದೊಳಗೆ ಇತರೆ ವಿಷಯದೊಳಗೆ ಈ ಇದನ್ನು ಇಟ್ಕೊಂಡು ಅಧ್ಯಕ್ಷರು ನಾವು ಟರಾವ್ ಪಾಸ್ ಮಾಡಿಕೊಟ್ವಿ. ಟರಾವ್ ಪಾಸ್ ಮಾಡಿದ್ದನ್ನು ಅವರು ಮುಂದೆ ಹೈಕೋರ್ಟ್ಗೆ ಹೋದರು. ಮತ್ತು ಈ ರೀತಿ ನಮಗೆ ಗದಗ ಬೆಟಗೇರಿ ನಗರಸಭೆದೊಳಗೆ 9/2/2024 ನಮ್ಗೆ ಈ ಟರಾವನ್ನು ಪಾಸ್ ಮಾಡಿ ಕೊಟ್ಟಾರ. ನಮಗೆ ಕಬ್ಜಾ ತಗೊಳಕ್ಕೆ ನೀವು ಆದೇಶ ಮಾಡಬೇಕು ಅಂತಂದು ಹೈಕೋರ್ಟ್ನೊಳಗೆ ಅದಕ್ಕೆ ಇದು ಇರೋದ್ರಿಂದ ಹೈಕೋರ್ಟ್ನೊಳಗೆ ಮೊನ್ನೆ 12/8/2024 ಹೈಕೋರ್ಟ್ ಪೀಠ ಈ ಅನುಭೋಗದಾರಕ್ಕೆ ನಗರಸಭೆಯವರು ಏನು ಟರಾವ್ ಪಾಸ್ ಮಾಡಿ ಕೊಟ್ಟಾರ ಆ ಟರಾವನ್ನು ಪುರಸ್ಕಾರ ಮಾಡಿ ಅವ್ರಿಗೆ ಕಬ್ಜಾ ತಗೋಬೇಕು ಅಂತಂದು ಆದೇಶ ಮಾಡ್ಯಾರ. ಈ ಆದೇಶ ಹೊರಗೆ ಬರೋ ತನಕನೂ ಇವತ್ತು ಇದ್ದಂಥ ಪೌರಾಯುಕ್ತರಾಗಲಿ ಇಲ್ಲಿಯ ಸಚಿವರಾಗಲಿ ನಮ್ಮ ಜೊತೆಗಿರ್ತಕ್ಕಂಥ ಕಾಂಗ್ರೆಸ್ ನಗರಸಭಾ ಸದಸ್ಯರಾಗಲಿ ಯಾರು ಒಬ್ಬರು ಏನೂ ಚಕಾರ ಶಬ್ದ ಎತ್ತಿಲ್ಲ. ಇದು 12/8/2024 ಬಂದಾದಮೇಲೆ ಏಕಾಏಕಿ ಅಧಿಕಾರಿಗಳನ್ನು ಕರೆಸ್ಕೊಂಡು ಅಧಿಕಾರಿಗಳಿಗೆ ಅವ್ರದ್ದೇ ಆದಂಥ ಇದರೊಳಗೆ ಏನು ಇದನ್ನು ಮಾಡಿದ್ರು ಏನೋ ಗೊತ್ತಿಲ್ಲ. ಈ ಟರಾವ್ ಫೇಕ್, ಇದು ಟರಾವ್ನ ಅಲ್ಲ, ಇದು ಪೌರಾಯುಕ್ತರ ಸಹಿನ ಅಲ್ಲ ಅಂತಂದು ನಮ್ಮ ಅಂದಿನ ನಗರಸಭಾ ಅಧ್ಯಕ್ಷ ಆದಂಥ ಸಹೋದರಿ ಉಷಾ ದಾಸರ್ ಅವ್ರ ಮೇಲೆ, ನಮ್ಮ ಸಹೋದ್ಯೋಗಿ ಆದಂಥ ಅನಿಲ್ ಅಬ್ಬಿಗೆರೆ ಅವ್ರ ಮೇಲೆ, ಗೋಳಪ್ಪ ಮೂಸಿಗೆರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಇಲ್ಲಿಂದ ವರ್ಗಾವಣೆ ಆದಂಥ ಪ್ರಶಾಂತ್ ವರ್ಗಪ್ಪನವರನ್ನು ಗದಗಿಗೆ ಕರೆಸ್ಕೊಂಡು ಮಧ್ಯರಾತ್ರಿ 2:30-3 ಗಂಟೆ ತನಕ ಕುಂತ್ಕೊಂಡು FIR ಅನ್ನು ಮಾಡಿಸ್ತಾರೆ. ಇದರ ಉದ್ದೇಶ ಇಷ್ಟ. ಈಗಾಗಲೇ ನಮ್ಮ ಹಿರಿಯರಾದಂಥ ಇಬ್ಬರು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು MM ಹಿರೇಮಠ ಅವ್ರು ಹೇಳ್ದಂಗೆ ನಗರಸಭೆಯನ್ನು ಯಾವುದಾದ್ರೂ ರೀತಿಯಿಂದ ಕಬ್ಜಾ ತಗೋಬೇಕು. ಅವತ್ತಿನ ತನಕ ಯಾಕೆ ಸುಮ್ಮನಿದ್ದರ್ರಿ? ಹಾಗಂದ್ರೆ ಇದೆಲ್ಲ ಆಗಿರೋದು ಫೆಬ್ರವರಿ ಒಳಗೆ. ಸಲೀಂ ಸರ್, ನಾವು ನಿನ್ನೆನ ನಿಮ್ಗೆ ಇವರು ಇಲ್ಲಿ ಕುಂತಂತ LD ಚಂದಾವರಿ ಅವರು ಹೇಳಿದರು, ಅವತ್ತು ನಮ್ಮದು 19 ವಿಷಯಗಳಿದ್ದು 374ಕ್ಕೆ ನಮ್ದು ಟರಾವ್ ಮುಗಿತೈತಿ ಅಂತ ಅವ್ರು ಹೇಳಿದರು. ಮುಂದೆ ನಾವು ಮತ್ತೊಂದು 3 ವಿಷಯಗಳನ್ನು ತೊಗೊಂತೀವಿ. ಅವಾಗ ನಮ್ದು ಟರಾವ್ ಸಂಖ್ಯೆ 377, 378, 379 ಅಂತ ಹೇಳ್ತಾರೆ. ಹಂಗಂದ್ರೆ 75, 76 ಎಲ್ಲಿ ಹೋತು? ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ನೀವು ರಾತ್ರಿ ಕುಂತ್ಕೊಂಡು ಈ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಟರಾವ್ ಪುಸ್ತಕವನ್ನು ನೀವು ತಿದ್ದೀರಿ ಅಂತ ನಾನು ಆರೋಪ ಮಾಡ್ತೇನೆ. ಐತಿಲ್ಲ ಸರ? ಅದನ್ನ ಈಗ ಇಲ್ಲಿಂದ್ರನ ಈಗ ಹೈಕೋರ್ಟ್ಲಿಂದ ಆದೇಶ ಆಗ್ಬೇಕಂತಂದ್ರೆ ನಗರಸಭೆಯಿಂದ ಎಲ್ಲ ಸೂಕ್ತ ಅದನ್ನ ಈಗ ಅವರು ಏನ್ ಮಾಡ್ಬೇಕಾಗಿತ್ತು ಸರ್? ಇವತ್ತ ಮೊನ್ನೆ 24 ಜುಲೈಗೆ ನಮ್ಮ ನಗರಸಭಾ ಅಧ್ಯಕ್ಷರದ ಅವಧಿ ಮುಗಿತೈತಿ. ಮುಗಿದಾದ್ಮೇಲೆ ಟರಾವ್ ಪುಸ್ತಕಕ್ಕೆ ಅವ್ರು ತೊಗೊಂಬಂದು ಸಹಿ ತಗೊಂಡು ಇಲ್ಲಿಗೆ ನಿಮ್ಮ ಅಧ್ಯಕ್ಷತೆಯ ಅವಧಿ ಮುಗಿದೈತಿ, ಟರಾವ್ ಪುಸ್ತಕವನ್ನು ನಾವು ಇಲ್ಲಿ ಮುಗಿಸ್ತೇವೆ ಅಂತಂದು ಹೇಳಬೇಕಾಗಿತ್ತು. ಯಾಕೆ ಅವ್ರು ಅಧ್ಯಕ್ಷರ ಹತ್ರ ತರಲಿಲ್ಲ? ಅಧ್ಯಕ್ಷರು ಸಾಕಷ್ಟು ಸರಿ ಹೇಳಿದರು, ಇವತ್ತು ನನ್ನ ಅಧ್ಯಕ್ಷ ಅವಧಿ ಮುಗಿತೈತಿ, ನಿಮ್ಮ ಟರಾವ್ ಪುಸ್ತಕ ಅಂತ ತೊಗೊಂಬರ್ರಿ, ನನ್ನ ಕಡೆ ಸಹಿ ಮಾಡಿಸ್ಕೊಡ್ರಿ, ಕ್ಲೋಸ್ ಮಾಡ್ರಿ ಅಂತ ಹೇಳಿದಾಗ ಸಹ ಅದ ಸರ. ಆ ಸಾಮಾನ್ಯ ಸಭೆದೊಳಗನ ನಾವು ಅದನ್ನ ಟರಾವ್ ಪುಸ್ತಕ ಎಂಟ್ರಿ ಮಾಡೋದು ನಮ್ಮ ಕೆಲಸ ಅಲ್ಲ ಸರ್. ಟರಾವ್ ಪುಸ್ತಕದೊಳಗೆ ನಾವು ಟರಾವ್ ಮಾಡಿಕೊಡೋದು ನಮ್ಮ ಆಡಳಿತ ಮಂಡಳಿದು ಕೆಲಸ. ಟರಾವ್ ಪುಸ್ತಕದೊಳಗೆ ಎಂಟ್ರಿ ಮಾಡೋದು ನಗರಸಭೆ ಸಿಬ್ಬಂದಿಗಳ ಕೆಲಸ. ಪೌರಾಯುಕ್ತರು, ಅಲ್ಲಿ ಮ್ಯಾನೇಜರು, ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇರ್ತೈತಿ, ಅವ್ರು ಮಾಡ್ತಾರೆ. ಅದಾದ್ಮೇಲೆ ನೀವು ನಮ್ಮ ನಗರಸಭಾ ಅಧ್ಯಕ್ಷರ ಅವಧಿ ಮುಗಿದ ಮೇಲೆ ಇವತ್ತಿನ ತನಕನೂ ಅವ್ರ ಹತ್ರ ಬಂದು ನೀವು ಟರಾವ್ ಪುಸ್ತಕಕ್ಕೆ ಸಹಿ ತಗೊಂಡಿಲ್ಲ. ಯಾವ ಕಾರಣದಿಂದ ಬಿಟ್ರಿ? ಅಧ್ಯಕ್ಷರು ಅವ್ರಿಗೆ ಸಾಕಷ್ಟು ಸರಿ ಹೇಳ್ಯಾರ, ಪೌರಾಯುಕ್ತರಿಗೆ, ಮ್ಯಾನೇಜರ್ಗೆ, ನೀವು ಟರಾವ್ ಪುಸ್ತಕ ತೊಗೊಂಬರ್ರಿ, ನನ್ನ ಹತ್ರ ಸಹಿ ತೊಗೊಂಡು ನೀವು ಅದನ್ನ ಕ್ಲೋಸ್ ಮಾಡಿಕೊಡ್ರಿ ಅಂತಂದು ತಂದಿಲ್ಲ. ಇದೇ ಉದ್ದೇಶಕ್ಕೆ ಅವ್ರು ಬಿಟ್ಟಿರ್ಬೋದು ಅಂತ ಇವತ್ತು ನಮಗನ್ಸಾತ್ತೆ. ಹೆಸರು ಆ ರೀತಿ ಹೇಳಿರೋದು ಕುರಿತು ನನಗೆ ಮಾಹಿತಿ ಇಲ್ಲ. ಆದ್ರೆ ನಾವು ಯಾವುದೇ ಆಸ್ತಿಯನ್ನ ಅಲ್ಲ ಸರ್, ಅಲ್ಲ ಇರ್ಬೋದು ಸರ್, ನಾನು ಇಲ್ಲ ಅಂತ ಅಲಗಳ್ಯಾಕತ್ತಿಲ್ಲ. ನಾನು ಏನು ಹೇಳತ್ತೀನಂದ್ರೆ ಸರ್, ನಾವು ಯಾವುದೇ ಆಸ್ತಿಯನ್ನ ಪರಭಾರೆ ಮಾಡಿಲ್ಲ, ಅವ್ರು ಮಾಡ್ದಂಗೆ 50-50 ಅನುಪಾತದೊಳಗೆ ಮಾರಾಟ ಮಾಡಿಲ್ಲ. ಇದ LD ಚಂದಾವರಿ ಅವ್ರದ ಸಹಿ ಐತ್ರಿ, ಅವರು ಅವತ್ತಿನ ಸಭೆ ಒಳಗೆ ಹಾಜರದಾರ. ಮತ್ತು ಇಷ್ಟೆಲ್ಲ ಮಾಡಂಗಿದ್ರೆ ಮೊನ್ನೆ ಈ 40 ಅಂಗಡಿದ ದುಡ್ಡು ತುಂಬಿಸ್ಕೊಂಡಂಥ ಸಂದರ್ಭದೊಳಗೆ ಅವ್ರಿಗೆ ದುಡ್ಡನ್ನು ವಾಪಸ್ ಕೊಡಿಸಾಕ ಆದೇಶ ಮಾಡಿದ್ರು ಪೌರಾಯುಕ್ತರು.
ಈ ದುಡ್ಡನ್ನು ತುಂಬಿಸ್ಕೊಂಡಾರಲ್ಲ, ದುಡ್ಡನ್ನು ತುಂಬಿಸ್ಕೊಂಡಾರ ಅಲ್ಲ. ಈಗ ಅವ್ರು ಹೇಳಾಕತ್ತಾರ್ರಿ, ಈಗ ಅದ್ರ ಸತ್ಯಾಸತ್ಯತೆಯನ್ನ ಈಗ ಅದು ಕೋರ್ಟ್ ವಿಷಯ ಆಗೈತಿ, ಕೋರ್ಟ್ ವಿಷಯದೊಳಗೆ ಕೋರ್ಟ್ ಸೂಕ್ತವಾದಂತ ತೀರ್ಮಾನ ತಗೊಂಡಿತ್ತು ಅಲ್ಲ. ಅವ್ರು ಹೇಳತ್ತಾರ್ರಿ, ಅವ್ರು ಹೇಳಿದ್ದಕ್ಕ ಅದನ್ನ ರಾಜ್ಯಪಾಲರಿಗೆ ಸೂಕ್ತ ದಾಖಲೆ ಒಂದಿಗೆ ರಾಜ್ಯಪಾಲರಿಗೆ ಹೋಗಿ ಈ ರೀತಿ ನಾವು ನಗರಸಭೆ ಒಳಗೆ ನಗರಸಭೆ ಆಸ್ತಿ ಇದು, ನಗರಸಭೆ ಆಸ್ತಿನ ನಾವು ಉಳಿಸ್ಕೋಬೇಕಂತಂದು ನಾವು ತೀರ್ಮಾನ ಮಾಡ್ಕೊಂಡೇವಿ, ಅದಕ್ಕೆ ನಾವು ಟರಾವನ್ನು ಪಾಸ್ ಮಾಡೇವಿ. ಇವತ್ತೇನು ಇಲ್ಲಿ ವಿಧಾನಸಭೆ ಒಳಗೆ ವಿರೋಧ ವ್ಯಕ್ತಪಡಿಸ್ಯಾರ ಅದಕ್ಕೂ ನಾವು ಒಂದು ಟರಾವ್ ಪಾಸ್ ಮಾಡ್ತೀವಿ. ಇದಕ್ಕೆ ನಮ್ದು ಸಹಮತವಿಲ್ಲ. ನಗರಸಭೆ ಯಾವುದೋ ಒಂದು ಆಸ್ತಿ ಇರಲ್ರಿ, ಇವತ್ತು ಒಂದು ಗೇಣ ಆಸ್ತಿ ತಗೋಬೇಕಂದ್ರೂ ನಗರಸಭೆಯದ್ದು ಪರವಾನಿಗೆ ಬೇಕು. ಆ ಪರವಾನಿಗೆನೇ ಇಲ್ಲ, ನಾವು ಟರಾವ್ ಪಾಸ್ ಮಾಡಿ ಕೊಟ್ಟಿಲ್ಲ. ಈಗ ಇವರು ನಮ್ಮ ಟರಾವ್ ಫೇಕ್ ಅಂತ ಹೇಳ್ತಾರಂದ್ರೆ ಹಂಗಂದ್ರೆ ನಗರಸಭೆ ಪರವಾನಿಗೆ ಇರಲಾರ್ದ ಕೋಟ್ಯಾಂತರ ರೂಪಾಯಿ ಆಸ್ತಿನ ಅಲ್ಲಿ ನೀವು ನಗರಸಭೆ ಮಾಲೀಕತ್ವವನ್ನು ಹೊರತುಪಡಿಸಿ ನಗರಾಭಿವೃದ್ಧಿ ಒಂದು ಪ್ರಾಧಿಕಾರ ರಚನೆ ಮಾಡ್ಕೊಂತೇನಂದ್ರೆ ಏನು ಅವಶ್ಯಕತೆ ಐತ್ರಿ? ಒಂದೇ ನಿಮಿಷ ನಾ ಮುಂದುವರೆದು ಹೇಳ್ತೀನಿ. ಅವತ್ತ ಅಲ್ಲ, ಅದನ್ನ ಅಧ್ಯಕ್ಷರಿಗೆ ಕೇಳೋಣಂತ. ಉಷಾ ದಾಸರ್ ಅವರು ಊರಾಗಿಲ್ಲ, ಅವ್ರು ಬಂದಾದ್ಮೇಲೆ ಅದ್ರ ಬಗ್ಗೆ ಕೇಳೋಣಂತ. ನಮ್ದು ಇಷ್ಟ, ನೀವು ಪ್ರಾಧಿಕಾರ ರಚನೆ ಮಾಡೋ ಹೊತ್ತಿನೊಳಗೆ ಗದಗ ಬೆಟಗೇರಿ ನಗರಸಭೆ ಟರಾವಿಲ್ಲ. ಯಾವ ಆಧಾರದ ಮೇಲೆ ನೀವು ಪ್ರಾಧಿಕಾರ ರಚನೆ ಮಾಡಕ್ ಹೊಂಟ್ರಿ? ಜಯ ಸಿಕ್ತು ಸರ್, ನಮ್ಮ ಹೋರಾಟಕ್ಕೆ ಜಯ ಸಿಕ್ತು. ತಾವು ಹೇಳ್ದಂಗನ ಬರೇ 30 ಎಕರೆ ಭೂಮಿಗೆ ಒಂದು ಪ್ರಾಧಿಕಾರ ರಚನೆ ಮಾಡುವಂತದ್ದು ಏನು ಅವಶ್ಯಕತೆ ಐತ್ರಿ? ಈ ರೀತಿ ಗದಗ ಬೆಟಗೇರಿ 1 ವರ್ಷಕ್ಕೆ 3,500 ರೂಪಾಯಿ ಇತ್ರಿ. ಇವರ ಹಿಂದಕ್ಕೆ ಅಧಿಕಾರ ನಡೆಸಿದಂತ ಸಂದರ್ಭದೊಳಗೆ ಅಲ್ಲಿ ಕಟ್ಟಡಗಳಿದ್ವು, ವ್ಯವಹಾರ ವಾಣಿಜ್ಯ ಕೇಂದ್ರ ಎಲ್ಲ ನಡೀತಿತ್ತು, ಸಾಕಷ್ಟು ಇದ್ದಾಗಿನೂ ಸಹ 3,500 ರೂಪಾಯಿ ಇತ್ತು. ಈಗ ಅದು ಖಾಲಿ ಭೂಮಿ ಒಡೆದು ಬಿಟ್ಟಾರ. ಅಲ್ಲಿದ್ದಂಥ ಎಲ್ಲ 100 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಎಲ್ಲ ಇವುಗಳನ್ನು ಒಡೆದು ಖಾಲಿ ಭೂಮಿಯನ್ನು ನಾವು 5 ವರ್ಷ ಲೀಸ್ ಕೊಟ್ಟಿವಿ. ನಮ್ದು ಇಷ್ಟ ಉದ್ದೇಶ ರೀ, ನಮ್ಮ ಆಸ್ತಿ ನಮ್ಮ ಉಳಿಬೇಕು, ನಗರಸಭೆ ಆಸ್ತಿ ನಗರಸಭೆಗೆ ಉಳಿಬೇಕು. ಯಾವುದೇ ಪ್ರಾಧಿಕಾರ ರಚನೆಯಾಗಿ ಕೇವಲ 30 ಎಕರೆ ಭೂಮಿಗಾಗಿ ಒಂದು ಪ್ರಾಧಿಕಾರ ರಚನೆ ಮಾಡುವಂಥದ್ದು ಏನು ಅವಶ್ಯಕತೆ ಐತಿ? ಈ ರೀತಿ ಕರ್ನಾಟಕದೊಳಗೆ ಅನೇಕ ಒಂದೇ ನಿಮಿಷ ಅಲ್ಲ ಸರ್, ಅದಕ್ಕೆ ನಮ್ದು ಜಯಾನು ಸಿಕ್ಕೈತಿ. ಅದಕ್ಕೆ ಕೋರ್ಟ್ದೊಳಗೂ ಅದನ್ನ ಪುರಸ್ಕಾರ ಮಾಡಿ ಅವ್ರಿಗೆ ಕಬ್ಜಾ ತಗೋಬೇಕಂತಂದು ಮಾನ್ಯ ಹೈಕೋರ್ಟ್ ಬೆಂಚ್ನ 12/8 ಮೊನ್ನೆ ಸೋಮವಾರ ದಿವಸನ ಆದೇಶ ಆಗೈತಿ. ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ಬಂದಿರಲಿಲ್ಲ ಸರ್, ಅವತ್ತು ಪತ್ರಿಕಾಗೋಷ್ಠಿ ಒಳಗೆ ಏನಾಗೈತೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಯಾಕಿಂತ ಕ್ರಿಮಿನಲ್ ಕೇಸ್ ಹಾಕ್ತೀರಿ? ನೀರಿಗಾಗಿ ಹೋರಾಟ ಮಾಡಿದಂತ ನಮ್ಮ ಸದಸ್ಯರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ 5 ವರ್ಷ ಅಡ್ಡಾಡ್ತೀರ, 5 ವರ್ಷ ಕೋರ್ಟ್ಗೆ ಅಡ್ಡಾಡ್ತೀರ. ಅಲ್ಲ, ಅದನ್ನ ಹೇಳ್ತಿದ್ರಿ ಅವ್ರು. ಒಟ್ಟು ಹಿಂಗಾಗಿ ನೋಡ್ರಿ, ಬಾಯ್ ಹುಕ್ಕ ಅಧಿಕಾರ ತಗೋಬೇಕು, 3 ಮಂದಿ ನಾನ್ ಬೇಲೆಬಲ್ ಸೆಕ್ಷನ್ ಒಳಗೆ ಕಳಿಸ್ಬೇಕು, ಅವ್ರು ಒಳಗೆ ಹೋದ್ಕೊಳ್ಳಿ ಇಲೆಕ್ಷನ್ ಡಿಕ್ಲೇರ್ ಮಾಡಬೇಕು. 1 ವಾರದಿಂದ ಆ ಉನ್ನಾರದಿಂದ ಇವೊಂದೆಲ್ಲ ಕ್ರಿಮಿನಲ್ ಕೇಸ್ ಹಾಕ್ಯಾರ. ಅದು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಹೇಳ್ತಾರ್ದು, ಅವ್ರು ಸಹಿ ಹೌದೋ ಅಲ್ಲೊಂದು ಮಾಡಕ್ಕೆ ಹೊಸದಲ್ರಿ ಪ್ರಾಪರ್ಟಿ. ಇದು ಇದ್ದಂತ ಅವರು ಹೈಕೋರ್ಟ್ ಹೋಗ್ಯಾರ. ಈಗ 120 ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದತ್ತು. ಇದು ನ್ಯಾಯಾಲಯಕ್ಕೆ ಹೋದವ್ರು ಬೇರೆ ಹೊಸ ಇದ್ರೆ ನಾವು ಒಪ್ಕೊಂತೀವಿ. ಅದ್ರ ಇಲ್ಲ ಬಹಿರಂಗ ಮೇಲಿನ ಆದೇಶ ಆಗೈತೆ ಸರ್, ಅಲ್ಲ ಅವರು ಅದನ್ನ ಹೈಕೋರ್ಟ್ 2022ಕ್ಕೆ ಒಂದು ಆದೇಶ ಮಾಡೈತಿ ಕೋರ್ಟ್. ಪರಿಗಣಿಸಬಹುದು ಅಂತೈತಿ, ಪರಿಗಣಿಸಬಾರದು ಅಂತನೂ ಇಲ್ಲ, ಪರಿಗಣಿಸಬಹುದು ಅಂತೈತಿ. ಮಾನವೀಯತೆ ಆಧಾರದ ಮೇಲೆ ಅದನ್ನ ತಗೊಂಡಿದ್ವಿ ಸರ್, ನಾವು ಅದನ್ನ ತಗೊಂಡಿವಿ ಸರ್. ಅವತ್ತು ಇತರೆ ವಿಷಯದೊಳಗೆ ಇಲ್ಲ ಸರ್, ನಾವು ಇತರೆ ವಿಷಯಗಳನ್ನ ಚರ್ಚೆಗೆ ತಗೊಂಡ ತಕ್ಷಣ ಅವತ್ತು ದಾಂಧಲೆ ಮಾಡಿದ್ರು. ಯಾವುದೇ ಸಭೆ ನಡೆ ಕೊಡಲಾರ್ದಂಗ ಅಲ್ಲಿ ಅಧ್ಯಕ್ಷರ ಟೇಬಲ್ ಮುಂದೆ ಬಂದು ಕುಂತ್ಕೊಂಡು ಧರಣಿ ಧಿಕ್ಕಾರ ಅದನ್ನೆಲ್ಲ ಕೂಗಿದ್ರು. ಅವಾಗ ನಗರಸಭಾ ಅಧ್ಯಕ್ಷರಿಗೆ ಪವರ್ ಐತಿ, ಈ ವಿಷಯ ಪಾಸ್ ಆಗೈತಿ ಅಂತಂದು ಹೇಳ್ಕೊಂಡು ಬರುವಂಥದ್ದು ಪವರ್ ಐತಿ. ನಾವು 18 ಜನ ಸದಸ್ಯರು ಇದ್ದೀವಿ, ಅವ್ರು 17 ಜನ ಅದರ ಮತದೊಂದಿಗೆ, ಬಹುಮತದೊಂದಿಗೆ 18 ಮತಗಳೊಂದಿಗೆ ನಮ್ಮದು ಗೆದ್ದೈತಿ. ನಾವು ಅದ ಟರಾವನ್ನ ಹಚ್ಚಿ ಹೈಕೋರ್ಟ್ಗೆ ಅವ್ರ ಮುಂದೆ ಅದನ್ನ ಹೈಕೋರ್ಟ್ಗೆ ಕಳಿಸಿದ್ದು, ಇದನ್ನ ಮಾಡಿರೋದು ಎಲ್ಲ ಕೋರ್ಟ್ ಅಲ್ಲ ಸರ್, ಅವ್ರು ಮಾಡಿಕೊಟ್ಟಿರೋದಲ್ಲ ಸರ್. ಇದು ಅವ್ರು ಮಾಡಿಕೊಟ್ಟರು. ಒಂದ್ ಇದಕ್ಕೆ ಪೂರ್ವಕವಾಗಿ ನಾನು ಹೇಳ್ತೀನಿ, ಇದು ಫೆಬ್ರವರಿ ಒಳಗೆ ನಡೆದಿದ್ದಕ್ಕೆ ಅವರು ಸರ್ಟಿಫೈಡ್ ಕಾಪಿಯನ್ನ ಕೊಡ್ತಾರ. ಸರ್ಟಿಫೈಡ್ ಕಾಪಿಯನ್ನ ಕೋರ್ಟಿಗೆ ಮುಟ್ಟಿಸಿದಾಗ ಅಲ್ಲಿ ನಗರಸಭೆ ವಕೀಲರು ಇರ್ತಾರ, ಇದು ಸರ್ಕಾರನೂ ಪಾರ್ಟಿ ಇರೋದ್ರಿಂದ ಸರ್ಕಾರದ ವಕೀಲರು ಇರ್ತಾರ. ಇಷ್ಟೆಲ್ಲ ಇದ್ದಾಗ ನೀವು ಅವತ್ತ ಅಬ್ಜೆಕ್ಷನ್ ಹಾಕ್ಬೋದಾಗಿತ್ತಲ್ಲ. ಕಮಿಷನರ್ಗೆ ಅದು ಮಾಹಿತಿ ಇರ್ಲಾರ್ದೆ ಹೆಂಗೆ ಇದು ಮಾಡ್ತಾರ್ರಿ? ಅವರೆಲ್ಲ ಕೇಳ್ಕೊಂತಾರ, ನೋ ಅಬ್ಜೆಕ್ಷನ್ ಅಂತಂದು ಹೇಳ್ಯಾರಂತ. ಹೇಳಿ ಆದ್ಮೇಲೆ ಈಗ ಗೊತ್ತಿದ್ದು ಈಗಿಲ್ಲ ಅಂತ ನಾತಿರ್ಬೋದು. ಹೌದೌದು, ಸಹಿ ಐತಿ, ದೃಢೀಕರಣ ಮಾಡಿ ಕೊಟ್ಟಾರ. ನಮಗೆ ಇನ್ನೂ ಅವ್ರದ್ದು FIR ಕಾಪಿ ಸಿಕ್ಕಿಲ್ಲ ಸರ್. 15 ಸೂಟಿ ಇತ್ತು, ನಿನ್ನೆನೂ ಕೋರ್ಟ್ ಸೂಟಿ ಇರೋದ್ರಿಂದ ಇವತ್ತು ನಾವು ಆಗಲೇ ವಕೀಲರಿಗೆ ಹೇಳ್ಕೊಂಡಿವಿ.
ವಕೀಲರು ಇಲ್ಲಿ ಜಿಲ್ಲಾ ಇದ್ರೊಳಗೆ ಅದು FIR ಕಾಪಿ ಬಂದ ತಕ್ಷಣ ಸರ್ಟಿಫೈಡ್ ಕಾಪಿ ತೊಗೊಂತಾರ. ನಾವು ಕಾನೂನು ರೀತಿ ಏನು ಹೋರಾಟ ಮಾಡಬೇಕು ಆ ಹೋರಾಟವನ್ನು ನಾವು ಮಾಡ್ತೀವಿ. ಈಗೇನು ಅವರು FIR ಮಾಡ್ಯಾರ, ಆ FIR-ಗೆ ಕಂಪ್ಲೇಂಟ್ ಕೊಡ್ತೀವಿ. FIR ಮೇಲೇನು ನಾವು ಮುಂದೆ ಏನು ಕಾನೂನು ಕ್ರಮ ನಮ್ಮ ಹಿರಿಯರು ಕೊಟ್ಟು ಏನು ಎಲ್ಲ ತೀರ್ಮಾನ ತಗೊಂತೀವಿ. ಯಡಿಯೂರಪ್ಪನವ್ರ ಬಗ್ಗೆ ಅದು ಕೋರ್ಟ್ ನೋಡ್ಕೊಂತೈತಿ ಸರ್. ಅದು ಕೋರ್ಟು ಅವರು ಸತ್ಯನೋ ಅಸತ್ಯನೋ ಅನ್ನೋದು ಇದು ಗೊತ್ತಿದ್ದು ಈಗ ಯಾಕೆ ತಂದ್ರು ಸರ್? ಇದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಂದೆ ಈಗ ಯಾಕೆ ತಂದ್ರ? ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಕ್ ನಾವು ತಯಾರಾಗಿವಿ ಸರ್. ಅದು ನಮ್ಗೆ FIR ಕಾಪಿ ಬಂದ ತಕ್ಷಣ ನಾವು ಕಾನೂನಾತ್ಮಕವಾಗಿ ಅದು FIR ಕಾಪಿ ಬೇಕಲ್ಲ ಸರ್? FIR ಕಾಪಿ ಸರ್ಟಿಫೈಡ್ ಕಾಪಿ ನಮ್ಗೆ ಈಗ ನೀವು ಕೊಡಂಗಿಲ್ರಿ ಅವರು. ಅದ ರೀ ಸರ್ಟಿಫೈಡ್ ಕಾಪಿ ಈಗ ಹೇಳಿ ಸರ್ಟಿಫೈಡ್ ಕಾಪಿ ಬಂದಾದ್ಮೇಲೆ ನಾವು ಕಾನೂನಾತ್ಮಕವಾಗಿ ಕಾನೂನು ಪಂಡಿತರನ್ನ ವಿಚಾರಣೆ ಮಾಡಿಕೊಂಡು ನಮ್ಮ ಪಕ್ಷದೊಳಗೂ ಕಾನೂನು ಸೆಲ್ ಇದೆ, ನಮ್ಮಲ್ಲಿ ಇವರದಾರ, ಮಾಜಿ ಶಾಸಕರದಾರ, ವಿಧಾನ ಪರಿಷತ್ ಸದಸ್ಯರದಾರ, ಅವ್ರೆಲ್ಲರದು ತೀರ್ಮಾನ ತಗೊಂಡು ಅವ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಬೇಕು ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ.